ಓಂ ಗಣೇಶ. ವೃಷಭ ರಾಶಿಯವರಿಗೆ ಗುರು, ರಾಹು, ಕೇತು, ಶನಿ ಗೋಚರ ಫಲ ಹೇಗಿದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಗುರು ಬಂದು ನಿಮಗೆ 7ನೇ ಮನೆ ಬರ್ತಿರೋದ್ರಿಂದ ಫಸ್ಟ್ ಆಫ್ ಆಲ್ ಮದುವೆ ಆಗದಿರೋರಿಗೆ ಖಂಡಿತ ಈ ವರ್ಷ ವೃಷಭ ರಾಶಿಯವರಿಗೆ ಮದುವೆನೂ ಆಗ್ಬಿಡುತ್ತೆ. ಮೇಯ್ನು ಹಣಕಾಸು ತುಂಬಾ ಸಂಪಾದಿಸ್ತೀರಿ ಅಂತ ಹೇಳ್ತಿದೆ. ಯಾಕಂದ್ರೆ ಗುರು 7ನೇ ಮನೆಗಿದ್ದೆ ಹಣಕಾಸು ಲಾಭ ಜಾಸ್ತಿ ಹೆಚ್ಚಾಗುತ್ತೆ, ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಗುರು ದೃಷ್ಟಿ ಬಂದು ನಿಮಗೆ 6ನೇ ಮನೆ, 8ನೇ ಮನೆ, 10ನೇ ಮನೆ ಇರೋದ್ರಿಂದ 6ನೇ ಮನೆ ಇರೋದ್ರಿಂದ ಖಂಡಿತ ನಿಮಗೆ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲಿ ವಿನ್ ಆಗ್ತೀರಾ. ಖಂಡಿತ ನಿಮಗೆ ಈ 2025-26 ಈ 2 ವರ್ಷದಲ್ಲಿ ನಿಮಗೆ ಖಂಡಿತ ಗವರ್ಮೆಂಟ್ ಜಾಬ್ ಸಿಗುತ್ತೆ. ಮತ್ತೆ ಮೇನ್ ಬಂದು ನಿಮ್ಮ ಹೆಲ್ತ್ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೀವು ಆರೋಗ್ಯ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಮತ್ತೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿ. ಇಲ್ಲಾಂದ್ರೆ ನೀವು ಮಾತಾಡೋ ಮಾತಿಂದ ಸ್ವಲ್ಪ ಆಚೆ ಕಡೆ ಬಂದು ಸ್ವಲ್ಪ ಕಿರಿಕಿರಿ ಗಲಾಟ ಆಗ್ಬೋದು. ಡ್ರೈವಿಂಗ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಡ್ರೈವಿಂಗ್ ಮಾಡೋದು ಬೆಸ್ಟ್. ಇಲ್ಲಾಂದ್ರೆ ನಿಮ್ಮ ಬೈಕು ಸ್ಕಿಡ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಯಾಕಂದ್ರೆ ಗುರು ದೃಷ್ಟಿ 8ನೇ ಮನೆಯೋದ್ರಿಂದ ಸ್ವಲ್ಪ ಏನಾದ್ರೂ ನಿಮಗೆ ಇಂಜುರಿ ಆಗ್ಬೋದು, ಏನಾದ್ರೂ ಒಂದು ಸಣ್ಣದಾಗಿ ಒಂದು ಆಕ್ಸಿಡೆಂಟ್ ತರ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆಮೇಲೆ ಬಂದು ನಿಮಗೆ ಶನಿ ಗ್ರಹ, ಶನಿ ಬಂದು ನಿಮಗೆ 11ನೇ ಮನೆ ಕುತ್ಕೊಂಡಿರೋದ್ರಿಂದ ಜಾಸ್ತಿ ಲಾಭ, ಹಣಕಾಸು ಜಾಸ್ತಿ. ನೀವು ಮಾಡೋ ಕೆಲ್ಸದ ಮೇಲೆ, ಬಿಸ್ನೆಸ್ ಮೇಲೆ ಹಣಕಾಸು ಖಂಡಿತ 1,00,000 ಗಟ್ಲೆ ಕೊಡೋ ಎಲ್ಲಾ ಪಾಸಿಬಿಲಿಟಿ ಇದೆ. ಅದು ನಿಮ್ಮ ಕೆಲಸ ಮೇಲೆ ಡಿಪೆಂಡ್ ಆಗುತ್ತೆ. ಹಣಕಾಸು ಶನಿ ಬಂದು ಚೆನ್ನಾಗಿ ಕೊಡುತ್ತೆ. ಶನಿ ಕೊಡುತ್ತಾನೆ ಹಣಕಾಸು. ಅದೇ ಗುರು ಬಂದು ಅದನ್ನ ನೀವು ಸಂಪಾದಿಸಿರೋ ಹಣನ ಗುರು ಬಂದು ಖರ್ಚು ಮಾಡಿಸ್ತಾನೆ, ಹೆಲ್ತ್ ಪ್ರಾಬ್ಲಮ್ ಕೊಡ್ತಾನೆ, ಇವೆಲ್ಲ ಕೊಡ್ತಾನೆ. ಸ್ವಲ್ಪ ನೋಡ್ಕೊಳ್ಳಿ. ಯಾವುದೇ ವಿಚಾರಕ್ಕೂ ಈ ಪಕ್ಕದಲ್ಲಿ ಲ್ಯಾಂಡ್ ವಿಚಾರಕ್ಕೆಲ್ಲ ಹೋಗ್ಬೇಡಿ. ಯಾಕಂದ್ರೆ ಈ ಸರಿ ಲ್ಯಾಂಡ್ ವಿಚಾರದಲ್ಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಮೋಸ ಹೋಗಿ ಅದರಿಂದ ಕೋರ್ಟು ಜೈಲು ಮನೆ ಅಂತ ಸುತ್ತಾಡ್ಬೇಕಾಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂಡ್ ರಾಹು ಕೇತು ಸ್ವಲ್ಪ ಚೆನ್ನಾಗಿ ಫೇವರ್ ಆಗಿರೋದ್ರಿಂದ ಖಂಡಿತ ಈ ವರ್ಷ ನೀವು ಮನೆ ಕಟ್ತೀರಾ. ಅದು ಸ್ವಲ್ಪ ಚೆನ್ನಾಗಿ ಲಕ್ಸುರಿ ಆಗಿ ಮನೆ ಕಟ್ತೀರಾ. ಯಾವುದೇ ಕಾರಣಕ್ಕೂ ಸ್ವಲ್ಪ ಸಾಲ ಮಾಡಬೇಡಿ. ಮೇನ್ ಬಂದು ನಿಮ್ಮ ತಾಯಿಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇಷ್ಟೊತ್ತು ನಾನಿದ್ದು ಬಂದು ಬರೀ ಗೋಚರ ಫಲ. ಈ ಗೋಚರ ಫಲ 30% ಮಾತ್ರ ವರ್ಕ್ ಆಗುತ್ತೆ. ಬ್ಯಾಲೆನ್ಸ್ ಇರೋ 70% ಬಂದು ದಶಾಭುಕ್ತಿ ನೋಡ್ಬೇಕಾಗುತ್ತೆ. ನಿಮ್ ದಶಾಭುಕ್ತಿ ನಿಮ್ ಭವಿಷ್ಯ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ, ಮಿಸ್ ಮಾಡಿದಿರಾ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮಿಸ್ ಮಾಡಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಅಂಡ್ ಇನ್ನೂ ಏನಾದ್ರು ಇಂಪಾರ್ಟೆಂಟ್ ಆಗಿ ಅಂದ್ರೆ ನಿಮಗೆ ಯಾವಾಗ ಏನಾಗುತ್ತೆ ಅಂತ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ. ಥ್ಯಾಂಕ್ ಯು.